ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ. ಈ ಹಿಂದಿನ ವಿಡಿಯೋದಲ್ಲಿ ಸಂಕ್ರಮಣದ ಹಬ್ಬದ ವಿಶೇಷತೆಗಳನ್ನು ನೋಡಿದ್ವಿ, ತಿಳಿದುಕೊಂಡಿದ್ವಿ. ಇವಾಗ ಸಂಕ್ರಮಣ ಹಬ್ಬದ ಮಹತ್ವನ ತಿಳ್ಕೊಳ್ಳೋಣ ಸಣ್ಣ ಮಟ್ಟಿಗೆ. ಮೊದಲನೇದಾಗಿ ಈ ಸಂಕ್ರಮಣ ಹಬ್ಬ ಒಂದು ಸುಗ್ಗಿ ಹಬ್ಬನೇ ಆಗೈತಿ ಅಲ್ಲ. ಸುಗ್ಗಿ ಹಬ್ಬ ಆಗೈತಿ. ಸಂಕ್ರಮಣಕ್ಕಿಂತ ಮುಂಚೆ ಭೋಗಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ನಾವು ಮಾಡೋ ರೀತಿ ನಮ್ಮ ತಾಯಿ ನಮಗೆ ಮಾಡೋದು ಹೇಗೆ ಮಾಡ್ತಿದ್ರು, ಹೇಗೆ ಸಂಕ್ರಮಣ ಆಚರಣೆ ಮಾಡ್ತಿದ್ರು ಅಂತ ನನ್ನ ತಿಳಿಮಟ್ಟಿಗೆ ನಮ್ಮ ತಾಯಿ ಮಾಡೋದು ನಾನು ಕಂಡಿರೋದನ್ನು ಸ್ವಲ್ಪ ಹೇಳ್ತೀನಿ. ಬೇರೆ ಬೇರೆ ಆಚರಣೆಗಳು, ತುಂಬ ಆಚರಣೆಗಳು ಬಂದಾವ ಇವಾಗ. ನಾನು ನಮ್ಮ ತಾಯಿ ನನಗೆ ಹೇಗೆ ಮಾಡ್ತಿದ್ರು ಅಂತ ಇನ್ನೂ ನೆನಪಿದೆ ನನಗೆ. ಅದನ್ನು ಹೇಗೆ ಮಾಡ್ತಿದ್ರು ಅಂತ ಹೇಳ್ತೀನಿ. ಭೋಗಿ ಹಬ್ಬದ ದಿವಸ ಈ ಹೆಣ್ಮಕ್ಳು ಭೋಗಿ, ಗಂಡು ಮಕ್ಕಳು ಭೋಗಿ ಅಂತಲೂ ಮಾಡ್ತಾರೆ. ಆ ಹೆಣ್ಮಕ್ಳು ಭೋಗಿ ದಿನ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ರು ನಮ್ಮ ತಾಯಿ. ಮನೆಯೆಲ್ಲ ಕ್ಲೀನ್ ಮಾಡಿ ಏನೋ ಮಾವಿನ ತೋರಣಗಳು ಹಾಕೋದು, ರಂಗೋಲಿ ಹಾಕೋದು, ಮತ್ತು ಸಗಣಿಯಿಂದ ಸಾರಿಸ್ಬಿಟ್ಟು ರಂಗೋಲಿ ಅದು ಹಾಕ್ತಿದ್ದೆವು. ರಂಗೋಲಿ ಅದು ಹಾಕಿದ್ದು ನನಗೂ ನೆನಪು. ಮತ್ತು ಆಮೇಲೆ ಮಾವಿನ ತೋರಣ ಅದು ಕಟ್ತಿದ್ರು. ನನಗೆ ಬೇಗ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸ್ತಿದ್ರು, ಎಣ್ಣೆ ಸ್ನಾನ ಮಾಡಿಸ್ಬೇಕಾದ್ರೆ ಅದು ಎಳ್ಚಿಗ್ಲಿ ಅಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಬೇರೆಯವ್ರ ಕಡೆ ಏನಂತ ಗೊತ್ತಿಲ್ಲ. ಅದಕ್ಕೆಲ್ಲ ಸೀತ್ನಿ ಹೊಸದಾಗಿ ಬಂದಿರ್ತಲ್ಲ, ಹೊಸ ಬೆಳೆ ಬಂದಿರ್ತದಲ್ಲ. ಇವಾಗ ನೋಡಿರಿ, ಸುಲಗಾಯಿ, ಸೀತ್ನಿ, ಬಾರೆಕಾಯಿ ಇವೆಲ್ಲ ಹೊಸ ಬಂದಿರೋ ಈ ಆಹಾರ ಸೇವನೆ ಮಾಡಲೇಬೇಕು. ಇದು ಈ ಸಮಯಕ್ಕೆ ಯಾವ್ಯಾವ ಆಹಾರ ಬರ್ತಾವಲ್ಲ ಬೆಳೆಗಳು, ಅವು ಆಹಾರ ಸೇವನೆ ಮಾಡಲೇಬೇಕು. ಆ ಸಂಕ್ರಮಣ ಹಿಂದಿಂದ ಬರೋ ಭೋಗಿ ದಿನ ನಾವು ಎಣ್ಣೆ ಸ್ನಾನ ಮಾಡಬೇಕಾದ್ರೆ ಬೆಳಗ್ಗೆ ಎದ್ದು ನಮ್ಮ ತಾಯಿಯವ್ರು ಏನು ಮಾಡ್ತಿದ್ರು, ಎಳ್ಚಿಗ್ಳಿ ಅಂತ ಮಾಡ್ತಿದ್ರು. ಇದು ಏನು ಎಳ್ಳು ಮತ್ತು ಇದು ಸೀತ್ನಿ, ಸುಲಗಾಯಿ ಮತ್ತು ಅಕ್ಕಿ ಮತ್ತು ಏನು ಇನ್ನೊಂದು ಅರಿಶಿಣ ಪುಡಿ ಹಾಕಿಬಿಟ್ಟು ಕಲ್ಲಲ್ಲೇ ನಮ್ಮಮ್ಮ ಮಾಡ್ತಿದ್ರು. ಇವಾಗೆಲ್ಲ ಮಿಕ್ಸಿ ಬಂದವ, ಮಿಕ್ಸಿಗೆ ಹಾಕೋತೀವಿ. ಅದನ್ನು ಹಾಕಿಬಿಟ್ಟು ತಲೆಗೆ ಎಣ್ಣೆ ಎಲ್ಲ ಚೆಂದ ಉಣಿಸಿ, ಮೈಕೈಗೆಲ್ಲ ಎಣ್ಣೆ ಉಣಿಸಿ. ಯಾಕಂದ್ರೆ ಇವಾಗ ಬೇಸಿಗೆ ಹೋಗಿ ಇದು ಚಳಿಗಾಲ ಹೋಗಿ ಬೇಸಿಗೆ ಬರ್ತಲ್ಲ, ಚಳಿ ಭಾಳ ಇರ್ತದೆ. ಆ ಚಳಿ ಭಾಳ ಇರೋದಕ್ಕೇ ನೋಡಿರಿ ನಮ್ಮ ಹಿರಿಯರು ಹೇಗೆ ಸಂಪ್ರದಾಯ ಮಾಡ್ಯಾರಂದ್ರೆ ಅದಕ್ಕೆ ತಕ್ಕನಂಗೆ ಎಷ್ಟು ಸರಿಯಾಗಿ ಬಂದವು. ಅದನ್ನು ಆ ಮೈಗೆ ಅದೆಲ್ಲ ಎಳ್ಳೆಣ್ಣೆ ಇರುತ್ತಲ್ಲ, ಎಳ್ಳಿಂದ ಮೈ ಎಲ್ಲ ಉಜ್ಜಿಕೊಂಡಾಗ ಮೈ ನೋಡ್ರಿ ಒಂದು ಎಷ್ಟಂದ್ರೆ ಹೂ ಅರಳ್ದಂಗೆ ಅರಳ್ತಿತ್ತು. ನನಗಿನ್ನೂ ನೆನಪೈತೆ ನೋಡು. ಆ ಥರ ನಮ್ಮ ತಾಯಿ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಎಳ್ಚಿಗಳಿ ಮಾಡಿ ಮೈಗೆಲ್ಲ ಹಚ್ಚಿ ಉಜ್ಜಿ ಎಣ್ಣೆ ಸ್ನಾನ ಮಾಡಿಸಿದ್ರೆ ಮೈ ಏನೋ ಒಂದು ಮಕ್ಕ ಮಗನ ಥರ ಆ ಥರ ಆಗ್ತದೆ ಮೈ ಶರೀರ. ನಾವು ಹಾಗೆ ಆಗ್ತೀವಿ. ಸ್ನಾನ ಮಾಡಿ ಬಂದಿದ ತಕ್ಷಣ ನಮ್ಮ ತಾಯಿ ನೋಡಿ ನಮಗೆ ಎಷ್ಟೊಂದು ಉಲ್ಲಾಸ, ಆವಾಗಲೇ ಚೈತನ್ಯರಾಗ್ತಿದ್ವಿ ನಾವು. ಹಾಗಾಗಿ ಆಮೇಲೆ ಬಂದ ತಕ್ಷಣ ನಮ್ಮ ತಾಯಿಯವರು ಕಣ್ಣಿಗೆ ಕಪ್ಪು ಕಾಡಿಗೆ ಹಚ್ತಿದ್ರು ನಮ್ಮ ತಾಯಿ. ಕಾಡಿಗೆ ನಮ್ಮವ್ರು ಹೇಳ್ತಿದ್ಲು ಯಾವಾಗಲೂ, ಕಾಡಿಗೆ ಹಚ್ಕೊರವ್ವ, ಕಾಡಿಗೆ ಹಚ್ಕೋ, ಕಣ್ಣಿಗೆ ಕಾಡಿಗೆ ಹಚ್ಕೋಬೇಕು, ಇವತ್ತು ಹಬ್ಬ ಐತಿ. ಮತ್ತು ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಆಮೇಲೆ ನಮ್ಮ ತಾಯಿನ ಖರ್ಜೂರ, ಸೀತ್ನಿ, ಸುಲಗಾಯಿ, ಕಬ್ಬ, ಬಾರೆಕಾಯಿ ಇವೆಲ್ಲ ತಿನ್ನಿರಿ ಅಂಥೇಳಿ ನಮಗೆಲ್ಲ ತಟ್ಟೆಯಲ್ಲಿ ಹಾಕಿ ಕೊಡ್ತಿದ್ರು. ತಿನ್ನಿರಿ ಅಂತ ನಮ್ಮ ತಾಯಿ ನಮಗೆಲ್ಲ ಕೊಟ್ಟಿದ್ದು ನೆನಪು ನನಗೆ. ನಾನು ಈ ಥರನೇ ಪೂಜೆಗಳು ಮಾಡ್ತಿದ್ರು. ವಿಧವಾದ ಆಹಾರನೂ ಕೂಡ ಮಾಡ್ತಿದ್ರು, ಅಡುಗೆಗಳು ಮಾಡ್ತಿದ್ರು. ವಿಶೇಷ ಏನಂದ್ರೆ ಈ ಸಂಕ್ರಮಣಕ್ಕೆ ಶೇಂಗಾದ ಹೋಳಿಗೆ ವಿಶೇಷ. ಶೇಂಗಾದ ಹೋಳಿಗೆ ಮಾಡ್ತಿದ್ವಿ. ಮತ್ತು ಈ ಹೂರಣದ ಹೋಳಿಗೆನೂ ಇದ್ದೇ ಇರ್ತಾವೆ. ಮತ್ತು ಸಜ್ಜಿ ರೊಟ್ಟಿ, ಬದ್ನೆಕಾಯಿ ಪಲ್ಯ, ಮತ್ತು ಭಾಳ ವಿಧವಾದ ಅಡುಗೆ. ಮತ್ತು ಬಜ್ಜಿ ಅಂತ ಪಲ್ಯ, ಅದೇ ಪುಂಡಿ ಪಲ್ಯ ಥರನೇ ಆ ಸಜ್ಜಿ ರೊಟ್ಟಿಗೆ ಹಚ್ಕೊಂಡು ಉಣ್ಣಾಕ ಎಲ್ಲ ಹೊಸ ತರಕಾರಿಗಳೇನು ಬಂದಿರ್ತಾವಲ್ಲ, ಈ ಎಲ್ಲ ತರಕಾರಿಗಳನ್ನು ಹಾಕಿ ಮಿಕ್ಸ್ ಮಾಡಿ ಪುಂಡಿ ಪಲ್ಯ ಅಂತೆಲ್ಲ ಮಿಕ್ಸ್ ಮಾಡಿ ಅದಕ್ಕೊಂದು ಬಜ್ಜಿ ಅಂತ ಎಲ್ಲ ಮಿಕ್ಸ್ ಪಲ್ಯ ಮಾಡ್ತಾರೆ. ಆ ರೊಟ್ಟಿ ಅದನ್ನು ಹತ್ಕೊಂಡು ತಿಂತಾಯಿದ್ರೆ ಎಷ್ಟು ಅದ್ಭುತ ಇರ್ತದೆ. ಅದು ವಿಶೇಷ ನಮ್ಮ ಕಡೆ. ಸಜ್ಜಿ ರೊಟ್ಟಿ, ಬಜ್ಜಿ, ಬದ್ನೆಕಾಯಿ ಪಲ್ಯ, ಶೇಂಗಾದ ಹೋಳಿಗೆ ವಿಶೇಷ. ಈ ಥರ ಅಡುಗೆ ಎಲ್ಲ ವಿಧವಾದ ಅಡುಗೆ, ಇನ್ನೂ ಏನೇನೋ ಎಲ್ಲ ವಿಧವಾದ ಅಡುಗೆಗಳನ್ನು ಮಾಡಿ ಅದನ್ನು ಎಲ್ಲರೂ ಬೆಂಡು ಬೆತ್ತಾಸು ತಿನ್ನಲನಕ್ಕೆ ನಮ್ಮ ತಾಯಿ ಕೊಡ್ತಿದ್ರು. ಖರ್ಜೂರ ಎಲ್ಲ ಕೂಡ ಕೊಡ್ತಿದ್ರು. ಈ ಪುಣ್ಯಕಾಲದಲ್ಲಿ ದಾನ ಕೂಡ ಮಾಡ್ಬೇಕಂತ ಹೇಳ್ತಾರೆ. ತುಂಬ ದಾನ ಧರ್ಮಗಳು ಮಾಡಿದ್ರೆ ಒಳ್ಳೆಯ ಫಲ ಪಡ್ಕೊತೀವಿ ಅಂತ ಹೇಳ್ತಾರೆ. ಮತ್ತು ಇದು ಅಲ್ಲದೆ ಇದು ಭೋಗಿ ಹಬ್ಬ ಸಂಕ್ರಮಣಕ್ಕಿಂತ ಹಿಂದಿನ ದಿನದ್ದು. ಸಂಕ್ರಮಣದ ದಿನ ಏನು ಮಾಡ್ತಾರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ 5 ವರ್ಷ ಆದಿಂದ ಕೆಳಗಿರೋ ಮಕ್ಕಳಿಗೆ ಅವರಿಗೆ ಎಣ್ಣೆ ಸ್ನಾನ ಮಾಡಿಸಿ ಸಾಯಂಕಾಲಕ್ಕೆ ಉತ್ತರಾಯಣ ಕಾಲದಲ್ಲಿ, ಆ ಪುಣ್ಯ ಕಾಲದಲ್ಲಿ ಮಕ್ಕಳಿಗೆ ಏನು ಮಾಡ್ತಾರೆ, ಫಲಗಳನ್ನು ಎರಿತಾರೆ. ಫಲಗಳು ಎರೆಯೋದ್ರಿಂದ ಮತ್ತು ರೈತರು ಕೂಡ ಈ ಹಬ್ಬಕ್ಕೆ ಸಂಕ್ರಮಣಕ್ಕೆ ಚಳಿಗಾಲ ಮುಗಿದು ಸುಗ್ಗಿನೂ ಸ್ಟಾರ್ಟ್ ಆಗ್ತದೆ.
ಈಗ ನೋಡ್ರಿ ಇದು ಈ ಸಂಕ್ರಮಣ ಆದಮೇಲೆ ಸುಗ್ಗಿ ಸ್ಟಾರ್ಟ್ ಆಗ್ತದೆ, ಮತ್ತು ಋತುವಿನ ಆರಂಭ ಆಗ್ತದೆ, ಸುಗ್ಗಿ ಋತುವಿನ ಆರಂಭ ಕೂಡ ಆಗ್ತದೆ. ರೈತರು ತಮ್ಮ ಬೆಳೆ ಬಂದಿರ್ತಾವಲ್ಲ ಧನ್ಯವಾದಗಳು ತಿಳಿಸ್ತಾರೆ, ಸಂಕ್ರಮಣಕ್ಕೆ ಪೂಜೆ ಸಲ್ಲಿಸ್ತಾರೆ, ತಿಳಿಸುವ ದಿನ ಅದು. ಮಕರ ಸಂಕ್ರಾಂತಿ ವಿಶಿಷ್ಟ ಪದ್ಧತಿಗಳಲ್ಲಿ ಒಂದು ಎಳ್ಳು ಬೆಲ್ಲ ಸೇವನೆ. ಎಳ್ಳು ಬೆಲ್ಲ ಕೂಡ ಸೇವನೆ ಮಾಡ್ತಾರೆ. ಎಳ್ಳು ಬೆಲ್ಲದಲ್ಲಿ ಉಷ್ಣಾಂಶ ಮತ್ತು ಸದ್ಭಾವನೆಯ ಸಂಕೇತವಾಗಿರ್ತಾವೆ. ಎಳ್ಳು ಬೆಲ್ಲದಲ್ಲಿ ಉಷ್ಣತೆ ಮತ್ತು ಸದ್ಭಾವನೆಯ ಸಂಕೇತವಾಗಿರ್ತಾವೆ. ಈ ಪದಾರ್ಥಗಳಿಂದ ಮಾಡಿದ ಸಿಹಿ ತಿನಿಸುಗಳು ಎಲ್ಲ ಮಾಡ್ತಾರಲ್ಲ, ಶೇಂಗಾದ ಹೋಳಿಗೆ ಒಳಗೆ ಎಳ್ಳು ಹಾಕ್ತಾರೆ, ಎಳ್ಳು ಹಾಕಿನೇ ಹೋಳಿಗೆ ಮಾಡೋದು. ಮತ್ತು ಈ ಎಳ್ಳು ತಿನಿಸು ಶುಭ ಮಾತಾಡ್ರಿ, ಒಳ್ಳೆಯದನ್ನು ತಿಂದು ಒಳ್ಳೇದು ಮಾತಾಡ್ರಿ, ಸಿಹಿ ಮಾತುಗಳನ್ನು ಆಡ್ರಿ ಅಂತ ಎಳ್ಳು ಬೆಲ್ಲನ ಸೇವನೆ ಮಾಡೋಕೆ ಹೇಳ್ತಾರೆ. ಎಲ್ಲ ಆನಂದವಾಗಿರ್ರಿ ಅಂತ ಹೇಳ್ತಾರೆ. ಈ ಮುಂದಿನ ಇದು ಮಕ್ಕಳಿಗೆ ಫಲ ಎರೆಯೋದು ಅಂತ ಹೇಳಿದ್ನಲ್ಲ, ಆವತ್ತು ಸಾಯಂಕಾಲ ಸಂಕ್ರಮಣದ ಸಾಯಂಕಾಲ ಮಕ್ಕಳಿಗೆ ಏನು ಮಾಡ್ತಾರೆ, ಈ ಸಂಕ್ರಾಂತಿ ಆಕರ್ಷಕ ಹಬ್ಬ. ಸಂಕ್ರಾಂತಿಯಲ್ಲಿ ಇದೊಂದು ಆಕರ್ಷಕ ಹಬ್ಬನೇ, ಏನು ಮಕ್ಕಳಿಗೆ ಫಲ ಎರೆಯೋದು ಒಂದು ಮಕ್ಕಳಿಗೆ ಹಬ್ಬ. ಆವತ್ತಿನ ಸಂಜೆ ಏನು ಮಾಡ್ತಾರೆ, 5 ವರ್ಷದ ಮಕ್ಕಳಿಗೆ, 5 ವರ್ಷದಿಂದ ಕೆಳಗಿನ ಮಕ್ಕಳು, ಹೆಣ್ಣಾಗಲಿ ಗಂಡಾಗಲಿ, 2 ಚಿಕ್ಕ ಮಕ್ಕಳಿಗೆ ಹಸಿಮಣೆ ಮೇಲೆ ಕೂರಿಸಿ ಅವಕ್ಕೆ ಸಕ್ಕರೆ ಹಾರ ಹಾಕ್ತಾರೆ. ಇಲ್ಲಿ ಬೆಂಡು ಬೆತ್ತಾಸುಗಳಿರ್ತಾವೆ, ಅದರಲ್ಲಿ ಕುದುರೆ ಆನೆಗಳನ್ನು ಮಾಡಿರ್ತಾರೆ. ಇಲ್ಲಿ ಬೆತ್ತಾಸುಗಳು ಆ ಥರ ಸರಗಳು ಇರ್ತಾವೆ, ನಕ್ಷತ್ರ ಇವೆಲ್ಲ ಮಾಡ್ತಾರೆ. ಅವು ಸರಗಳನ್ನು ಮಕ್ಕಳಿಗೆ ಹಾಕ್ತಾರೆ. ಆ ಸರಗಳ ಮಕ್ಕಳಿಗೆ ಹಾಕಿ ಆ ಕುಸರಳ್ಳು ಕೂಡ ಇರ್ತಾವೆ, ಅದರಲ್ಲಿ ಸರ ಹಾಕಿ ಆ ಫಲಗಳನ್ನು ತಲೆ ಮೇಲೆ ಎರಿತಾರೆ. ಮತ್ತು ಇನ್ನೊಂದು ಆರತಿ, ಕಂಪಲ್ಸರಿ ಆರತಿ ಮಾಡ್ತಾರೆ. ಏನು ಮಾಡ್ತಾರೆ, ಅದು ಫಲಗಳು ಯಾವ್ಯಾವು ಅಂತಂದ್ರೆ, ಎರೋದಂದರೆ ಚಿಕ್ಕ ಮಕ್ಕಳು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಿ, ಇವೆಲ್ಲ ಕಬ್ಬಿನ ಚೂರ, ಮತ್ತು ಕುಸುರಿ ಕಾಳು, ಮತ್ತು ಬಾರೆಕಾಯಿ, ಮತ್ತು ಎಳ್ಳು, ಮತ್ತು ಚಿಲ್ಲರೆ ಹಣ, ಮತ್ತು ಹೂಗಳು, ಇವೆಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ತಾರೆ. ಹೂವು ಮತ್ತು ಚುರುಮುರಿ ಹಾಕ್ತಾರೆ. ಕುಸುರೆಳ್ಳ, ಕಬ್ಬಿನ ಚೂರುಗಳು, ಎಳ್ಳು, ಹೂಗಳು ಮತ್ತು ಚಿಲ್ಲರೆ ಒಂದು ಸ್ವಲ್ಪ ಕಾಸು, ಚಾಕ್ಲೇಟು ಇವೆಲ್ಲ ಹಾಕಿ ಏನು ಮಾಡ್ತಾರೆ, ಮಕ್ಕಳಿಗೆ ಒಂದು ಕಡೆ ಹಸಿ ಮಣೆ ಮೇಲೆ ಕೂರಿಸಿ, ಮಣಿ ಮೇಲೆ ಕುಂಡ್ರಿಸಿ ಅವ್ರಿಗೆ ಈ ಥರ ಹಿಂಗೆ ಬೊಗ್ಸಿಲ್ ತೊಗೊಂಡು ಆ ಮಕ್ಳಿಗೆ 3 ಕಾರಿ ತಲೆ ಮೇಲಿಂದ ನಿವಾಳಿಸ್ತಾರೆ. ಈ ಕಡೆ ಆ ಕಡೆ ನಿವಾಳಿಸ್ಬಿಟ್ಟು ಅದ್ರ ಮಕ್ಕಳ ಮೇಲೆ ಏರಿತಾರೆ. ಈ ನಿವಾಳಿಸೋದು ಯಾಕಂತಂದ್ರೆ, ಈ ಸಣ್ಣ ಮಕ್ಕಳಿಗೆ ಇದು ಮಾಡೋದು ಉದ್ದೇಶನೇ ಏನಂದ್ರೆ, ಈ ಫಲ ಎರಿಯೋದು ಅಂದ್ರೇ ಮಕ್ಕಳಿಗೆ ದೃಷ್ಟಿ ಆದ್ರೆ, ಮತ್ತು ಈ ಹಠ ಹಿಡಿತಾವೆ ಮಕ್ಕಳು, ಮತ್ತು ಯಾವತ್ತೂ ಸಮಾಧಾನ ಇರೋದಿಲ್ಲ. ಹಠ ಮಾಡೋ ಮಕ್ಕಳಿಗೆ, ಮತ್ತು ಮೂರು ದಾರಿ ಕೊಡೋ ಜಾಗದಲ್ಲಿ ಮಕ್ಕಳು ಬಿದ್ದಿರ್ತಾವೆ, ಮತ್ತು ಒಂದೊಂದು ಹುಡುಗರು ಮಂಕಾಗಿ ಕುತ್ಕೋತಾವ, ಒಂದೊಂದು ಹಠ ಜಿದ್ದು ಮಾಡ್ತಿರ್ತಾವೆ ಅಂತ ಮಕ್ಕಳಿಗೆ ದೃಷ್ಟಿ ಆಗಿರ್ತದಲ್ಲ, ಈ ದೃಷ್ಟಿ ದೋಷ ಪರಿಹಾರಕ್ಕಾಗಿ ಈ ಫಲನ ಎರಿತಾರಂತ. ಈ ಉತ್ತರಾಯಣ ಕಾಲದಲ್ಲಿ ಮಾಡಿದ್ರೆ 100% ಮಕ್ಕಳ ದೃಷ್ಟಿ ದೋಷ ನಿವಾರಣೆ ಆಗ್ತದಂತ ಮಾಡ್ತಾರಂತ ಇದನ್ನು. ಮತ್ತು ಈ ಪರಿಹಾರ ಮಾಡಿ ಎಲ್ಲ ಹಾಕಿ, ಈ ಕಬ್ಬಿನ ಚೂರು, ಕುಸುರಿ ಕಾಳು, ಬಾರೆಕಾಯಿ, ಎಳ್ಳ, ಚಿಲ್ಲರೆ ಕಾಸು, ಹೂವು, ಚಾಕ್ಲೇಟು ಇವೆಲ್ಲ ಹಾಕಿದ್ದು ಹಿಂಗೆ ಎರಿತೀವಲ್ಲ, ಎರೆದಾದ್ಮೇಲೆ ಕಂಪಲ್ಸರಿಯಾಗಿ ಮಕ್ಕಳಿಗೆ ಆರತಿಯನ್ನು ಮಾಡ್ತಾರಂತ. ಆರತಿನೂ ಮಾಡಬೇಕು. ಈ ಥರ ಮಾಡಿದ್ರೆ ಮಕ್ಕಳಿಗೆ ದೃಷ್ಟಿ ಪರಿಹಾರ ಕೂಡ ಆಗ್ತದೆ. ಪೀಡೆ ಪರಿಹಾರ, ದೃಷ್ಟಿ ದೋಷ ಪರಿಹಾರಕ್ಕೆ ಎಳ್ಳಿನ ಮಿಶ್ರಣ ತಲೆ ಮೇಲಿಂದ ಎರಿತಾರಂತ. ಮಕ್ಕಳು ಕತ್ತಲಿಗೆ ಅನಿಸ್ತಿರ್ತಾವೆ. ಒಂದೊಂದು ಹುಡುಗರು ಕತ್ಲಾಗ ಹೋಗಲ್ಲ, ಮತ್ತು ಮನ್ಕೊಂಡಾಗ ಎದ್ದ ತಕ್ಷಣ ಚೀರ್ತಾವೆ, ಅಳ್ತಾವೆ ಮಕ್ಕಳು. ಮತ್ತು ಈ ಥರ ಆಗಿರೋ ಮಕ್ಕಳಿಗೆ, ಹಠ ಮಾಡೋ ಮಕ್ಕಳಿಗೆ ಈ ಥರ ಇದು ಫಲನ ಎರೆಯೋದ್ರಿಂದ ಆ ದೃಷ್ಟಿ ದೋಷ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಉತ್ತರಾಯಣ ಪುಣ್ಯಕಾಲದಲ್ಲಿ ಫಲ ಎರುತ್ತಾರೆ. ಬಾರೆಕಾಯಿ ಇವೆಲ್ಲಂದ ಎರಿತಾರೆ. ಈ ಬಾರೆಕಾಯಿ ಕೂಡ ಇದೇ ಸಮಯದಲ್ಲೇ ಒಂದೊಂದು ಆಯಾ ಸಮಯದಲ್ಲಿ ಆಯಾ ಹಣ್ಣುಗಳು ತರಕಾರಿಗಳು ಬರ್ತಾವೆ. ಯಾವ ಕಾಲದಲ್ಲಿ ಯಾವ ಹಣ್ಣು ತರಕಾರಿಗಳು ಬಂದ್ರೆ ಅದು ನಮ್ಮ ದೇಹಕ್ಕೆ ಶರೀರಕ್ಕೆ ಬೇಕಾಗಿರೋದಕ್ಕೇ, ಆ ಪ್ರಕೃತಿನೂ ಕೂಡ ಒಂದು ಅದು ಆ ಥರನೇ ಬಂದಿರೋದು, ಆ ಸಂಸ್ಕಾರ ಅದು ಬಂದಿರೋದು, ಅದನ್ನು ನಾವು ಸೇವಿಸಲೇಬೇಕು. ಅದು ನನ್ನ ಸೇರಲ್ಲ. ಇದನ್ನು ಕಲ್ಲಂಗಡಿ ಬರ್ತಾವೆ, ಬೇಸಿಗೆಯಲ್ಲಿ ಕಲ್ಲಂಗಡಿ ಬರ್ತಾವೆ. ಮತ್ತು ನೋಡಿ, ಮಧ್ಯದಲ್ಲಿ ಯಾವ ದಿನದಲ್ಲೂ ಬರೋದಿಲ್ಲ ಈ ಕಲ್ಲಂಗಡಿಗಳು. ಬಾರೆಕಾಯಿ ಕೂಡ ಇದೇ ಸಂಕ್ರಮಣದಲ್ಲೇ ಬರ್ತಾವೆ. ಈ ಬಾರೆಕಾಯಿಗಿರೋ ಗುಣ ಏನಂದರೆ, ಎಳ್ಳಲ್ಲಿರುವ ಗುಣನೇ ಬಾರೆಕಾಯಿಯಲ್ಲಿ ಅದಾವಂತ. ಅದಕ್ಕೆ ಆ ಬಾರೆಕಾಯಿಯನ್ನು ಸೇವಿಸಬೇಕು. ಮಕ್ಕಳಲ್ಲಿ ಎರೆದಾಗ, ಆ ಮಕ್ಕಳು ಬಾರೆಕಾಯಿ ಹಾಕಿ ಎರೆದಾಗ, ಆ ಸ್ಪರ್ಶ ಆದಾಗ ಮಕ್ಕಳಿಗೆ ಹುಷಾರಾಗಿ ಚೆನ್ನಾಗಿರ್ತಾವಂತ ಹೇಳ್ತಾರೆ. ಎಲ್ಲ ಸಮಯದಲ್ಲಿ ಸೇವಿಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ತಿಳಿಸ್ತಾರೆ. ಈ ವಿಳಂಬ, ಈ ಶ್ರೀ ಅಂದ್ರೆ ಇದು ಹೇಗೆ ಸಂಕ್ರಮಣ ಏನು ಬಂದಂದ್ರೆ, ಶ್ರೀ ವಿಳಂಬ ನಾಮ ಸಂವತ್ಸರ ಹೇಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ಉತ್ತರಾಯಣ ಪುಣ್ಯಕಾಲ
ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಈ ಥರ ಮಕ್ಕಳಿಗೆ ಮಾಡೋದ್ರಿಂದ ಅವು ದೃಷ್ಟಿ ದೋಷ ಪರಿಹಾರ ಆಗ್ತದೆ ಅಂಥೇಳಿ ಫಲ ಎರೆಯುವ ಕಾರ್ಯಕ್ರಮನ ಮಾಡ್ತಾರೆ. ಮತ್ತು ಹೀಗೆ ಮಕ್ಕಳು ಚೈತನ್ಯವಾಗಿರಲಿ, ಚಟುವಟಿಕೆಯಿಂದ ಬೆಳೀಲಿ ಅಂತ ಮಾಡ್ತಾರೆ. ಭೂಮಿ ತಾಯಿ ಹಸಿರಾಗಿರಲಿ ಅಂತ ಬೇಡ್ಕೊಳ್ತಾ ಪೂಜೆ ಮಾಡ್ತಾರೆ. ಮತ್ತು ಹಿರಿಯರಿಗೆ ಆರೋಗ್ಯ ನೆಮ್ಮದಿ ಸಿಗಲಿ ಅಂತ ಈ ಪೂಜೆ ಪುರಸ್ಕಾರಗಳು ಈ ನಮ್ಮ ಹಿಂದಿನ ಸಂಪ್ರದಾಯಗಳು ಸಂಕ್ರಮಣದಿಂದ ಸ್ಟಾರ್ಟ್ ಆಗ್ತಾವಂತ ನೋಡಿರಿ. ಎಷ್ಟು ಅದ್ಭುತ! ಮಕ್ಕಳಿಗೆ, ಹಿರಿಯರಿಗೆ, ರೈತರಿಗೆ, ಈ ಪ್ರಕೃತಿಗೆ ಧನ್ಯವಾದಗಳನ್ನು ತಿಳಿಸುವ ಹಬ್ಬ ಆಗ್ಯದ. ಎಷ್ಟು ಪದ್ಧತಿಗಳು ಎಷ್ಟು ಅದ್ಭುತವಾಗಿ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಡು ಬಂದಾರ. ವೈಜ್ಞಾನಿಕವಾಗಿಯೂ ಕೂಡ ಇದು ನಮಗೆ ಇವಾಗ ಬೇಕೇ ಬೇಕು. ಈ ಚಳಿಗಾಲ ಹೋಗಿ ಬೇಸಿಗೆಗಾಲ ಬರ್ತದಲ್ಲ, ಮೈಯೆಲ್ಲ ಒಂಥರ ಆಗಿರ್ತದೆ. ಇವೆಲ್ಲ ತಿನ್ನೋದ್ರಿಂದ, ಇವೆಲ್ಲ ಎಣ್ಣೆ ಸ್ನಾನ ಮಾಡಿ ಎಳ್ಳಿನಿಂದ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದರಿಂದ, ಈ ಮಕ್ಕಳಿಗೆ ಫಲಗಳಿಂದ ಎರೆಯೋದ್ರಿಂದ ಎಷ್ಟು ಅದ್ಭುತ ನೋಡ್ರಿ. ಈ ಹಬ್ಬಗಳ ಆಚರಣೆ ಸುಮ್ಮನೆ ಮಾಡಿಲ್ಲ, ಎಲ್ಲ ಕೂಡ ರಿಲೇಟೆಡ್ ಆಗೈತಿ, ಅದ್ಭುತವಾಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ. ಥ್ಯಾಂಕ್ ಯು ಅಂತ ಹೇಳ್ತಾ ಆನಂದದಿಂದ ಆಚರಣೆ ಮಾಡೋಣ ಸಂಕ್ರಾಂತಿ ಹಬ್ಬನ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ.